ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ಐತಿ, ದಾನಮನ್ವಾರ, ಸೆಪ್ಟೆಂಬರ್ 12 ಗುರುವಾರ ಐತಿ. ಬೆಳಿಗ್ಗೆ 6 ಗಂಟೆಯಿಂದನೇ ನಮ್ಮದು ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ. ಮೊದಲಿಗೆ ಕಟ್ಟಿ ಕಸ ಎಲ್ಲ ಹುಡುಕೊಂಡು ಅಂಗಳ ಕಸ ಹುಡುಗಿ ಆಮೇಲೆ ಮತ್ತು ಒಳಗಿನ ಕಸ ಹುಡುಕ್ತೀವಿ. 6 ಗಂಟೆಗೆ ಎದ್ದು ಫ್ರೆಶ್ ಆಗಿ ಸ್ವಲ್ಪ ಒಂದು 15 ನಿಮಿಷ ಹೊರಗೆ ಕುಂತಿದ್ದೆ. ಜಲ್ದಿ ಎದ್ನಿಂದ್ರೆ ಹಂಗೆ ಸ್ವಲ್ಪ ಹೊರಗೆ ಜೋಕಾಲಿ ಮೇಲೆ ಕುಂತಿರ್ತೀನಿ. ಸ್ವಲ್ಪ ಲೇಟ್ ಆಯಿತು, ರಾತ್ರಿ ಮನ್ಕೊಳ್ಳೋದು ಮೊದಲೇ ಲೇಟ್ ಆಗ್ತಿತ್ತು ನಮ್ಮದು. ಲೇಟಾಗಿ ಎದ್ದಿದ್ನಂದ್ರೆ ಸೀದಾ ಡೈರೆಕ್ಟ್ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀ ಕೆಲಸನೇ. ಬುಧವಾರದ್ದು ವ್ಲಾಗ್ ವಿಡಿಯೋ ಹಾಕೀನಿ ಆಲ್ರೆಡಿ. ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾನು ಎಲ್ಲಿ ಹೋಗಿದ್ದೆ ಮತ್ತು ಗಣೇಶ ಚತುರ್ಥಿಯ ವಿಸರ್ಜನೆ ಮತ್ತು ನಮ್ಮ ಗೆಳತಿ ಮನೆಗೆ ಅಷ್ಟಮಿ ಲಕ್ಷ್ಮಿ ಪೂಜೆಗೆ ಹೋಗಿದ್ದೆ ಅರಿಶಿಣ ಕುಂಕುಮಕ್ಕೆ. ಅಲ್ಲಿ ಯಾವ್ಯಾವ ಥರ ಐಟಮ್ಸ್ ಮಾಡಿದ್ರು ಒಂದು ಸಣ್ಣ ವಿಡಿಯೋ ಮಾಡೀನಿ, ಅದರೊಳಗೆ ಹಾಕಿನಿ ಒಂದು ಕ್ಲಿಪ್. ಅವರು ಬ್ರಾಹ್ಮಣರಿ ಎಷ್ಟು ಚಂದ ಅಡುಗೆ ಮಾಡಿದರು. ಹಾಗಲಕಾಯಿ ಪಲ್ಯ ಆಗಿರ್ಬೋದು ಮತ್ತು ಎಲ್ಲನೂ ಭಾರಿ ಟೇಸ್ಟ್ ಆಗಿದ್ದು. ಆ ವ್ಲಾಗ್ದಲ್ಲಿ ನಿಮಗೆ ತೋರಿಸಿನಿ ಯಾವ್ಯಾವ ಐಟಮ್ಸ್ ಇದ್ದು ಅಂಥೇಳಿ. ಗಣಪತಿಯ ವಿಸರ್ಜನೆ ಒಮ್ಮೆ ಅಡುಗೆ ಮನೆಯಿಂದ ತೋರಿಸ್ತಿದ್ದೆ. ಇವತ್ತು ಸ್ವಲ್ಪ ನಮ್ಮದು ಡ್ಯೂಟಿ ಚೇಂಜ್ ಆಗೈತಿ, ಅದಕ್ಕೋಸ್ಕರ 6 ಗಂಟೆಗೆ ಎದ್ದು ಕಸ ಹುಡುಗಿನೆಲ್ಲ ಒರೆಸೋದು ಮಾಡಿ ಆಮೇಲೆ ಫ್ರೆಶ್ ಆಗಿ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಹುಡುಗರನ್ನೆಲ್ಲ ಸ್ಕೂಲಿಗೆ ಕಳಿಸಿದಾದ್ಮೇಲೆ ಪೂಜೆ ಮಾಡ್ಕೋತೀನಿ ನೋಡ್ರಿ. ನಮ್ಮ ಮನೆಯವ್ರನ್ನೂ 6:15ಕ್ಕೆ ಹಾಗೆ ಎದ್ದು ಡೈಲಿ ವಾಕಿಂಗ್ ಹೋಗ್ತಾರೆ. ಅವ್ರು ರೆಡಿಯಾಗಿ ಹೋಗೋಷ್ಟಿಗೆ 6:30 ಆಗಿರ್ತೈತಿ. ಕಟ್ಟಿ ಕಸ ಮತ್ತು ಒಳಗಿನ ಕಸ ಎಲ್ಲ ಹುಡ್ಕೊಂಡು ಬಂದೀನಿ. ಈಗ ಅಂಗಳ ಕಸ ಹುಡುಗಿ ರಂಗೋಲಿ ಹಾಕ್ತೀನಿ. ರಂಗೋಲಿ ವಿಡಿಯೋವನ್ನು ಕೂಡ ನನ್ನ ಚಾನಲ್ನೊಳಗೆ ಡೀಟೇಲಾಗಿ ಅಪ್ಲೋಡ್ ಮಾಡೀನಿ. ಇದ್ರೊಳಗೆ ಸ್ಪೀಡ್ ತೋರಿಸಿರ್ತೀನಿ, ಭಾಳ ಟೈಮ್ ಲೆಂಗ್ದಿ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಸ್ಪೀಡಾಗಿ ತೋರಿಸಿರ್ತೀನಿ. ಫುಲ್ ಡೀಟೇಲಾಗಿ ನೋಡ್ಬೇಕಂದ್ರೆ ಚಾನಲ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ನೀವು ನೋಡ್ಬೋದು. ಹಾಗೆ ನನ್ನ ಚಾನಲಲ್ಲಿ ಬಹಳಷ್ಟು ಫ್ರೀ ಹ್ಯಾಂಡ್ ಡಿಸೈನ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡೀನಿ. ಒಂದೇ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ನಮ್ಮದು ರಾತ್ರಿ ಮಲಗೋದೇ 12-12:30 ಆಗ್ತೈತೆ ರೀ. ಯಾಕಂದರೆ ಶಾಪಿಂದ ಬರೋದೇ 11:30ಗೆ ಅದು ಬರ್ತಾರೆ. ಅವರು ಊಟ ಮಾಡಿ ಎಲ್ಲ ಮಲಗತನ 12:30 ಹಂಗೆ ಆಗ್ತೈತಿ. ಸ್ವಲ್ಪ ಮುಂಜಾನೆ ಒಮ್ಮೆ ಲೇಟಾಗಿ ಹೇಳ್ತೀವಿ. ಹುಡುಗರಿಗೇನೋ ಎಬ್ಸಿನ್ರಿ. ಈಗ ಅವರು ಫ್ರೆಶ್ ಆಗಿ ಓದ್ಕೋತ ಕೂಡ್ತಾರೆ. ಮಿಡ್ ಟರ್ಮ್ ಎಕ್ಸಾಮ್ ಬಂದಿರೋದ್ರಿಂದ ಅವ್ರಿಗೂ ಕೂಡ ಜಲ್ದಿ ಎಬ್ಸಾಕ್ತೀನಿ. ಒಂದು ಸ್ವಲ್ಪ ಬೆಳಿಗ್ಗೆ ಓದಿದ್ರೆ ತಲೆಗೆ ಜಲ್ದಿ ಹತ್ತದಂತ ಹೇಳಿ. ರಂಗೋಲಿ ವಿಡಿಯೋವನ್ನು ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ ಅಂತ ಹೇಳೀನಿ. ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿಡಿಯೋವನ್ನು ನೋಡ್ಬೋದು. ರಂಗೋಲಿ ಡಿಸೈನ್ ಹೆಂಗೆ ಅನ್ನಿಸ್ತಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ರಂಗೋಲಿ ಹಾಕೋದಾಯಿತು. ಅಂಗಳ ಕಸ ಮತ್ತು ಒಳಗಿನ ಕಸ ಎಲ್ಲ ಆಗೈತಿ, ಕಟ್ಟಿ ಕಸ ಎಲ್ಲ ಆಗೈತಿ, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗೈತಿ. ಇನ್ನೇನು ನೆಲ ಒರೆಸ್ಬೇಕು, ಯಾಕಂದ್ರೆ ಆಮೇಲೆ ಒರೆಸ್ಕೊಂಡು ಪೂಜೆ ಮಾಡೋದಂದ್ರೆ ಲೇಟ್ ಆಗ್ತೈತಿ. ಈಗ ಒರೆಸಿಟ್ವಿ ಅಂತಂದ್ರೆ ಹುಡುಗರು ಸ್ಕೂಲಿಗೆ ಹೋಗೋನೇ ಪೂಜೆ ಮಾಡೋಕ್ಕೆ ಬರ್ತೈತಿ. ಅದಕ್ಕೋಸ್ಕರ ಈಗ ನನ್ನ ಚಾನಲ್ನೊಳಗೆ ನಾನು ಡಿನ್ನರ್ ರೆಸಿಪೀಸ್ಗಳನ್ನು ಅಪ್ಲೋಡ್ ಮಾಡೀನಿ. ಒಂದು ಫುಲ್ ಮೀಲ್ಸ್ ಥರ, ಒಂದು ಬಟರ್ ಕುಲ್ಚಾ ಮತ್ತು ಮಿಕ್ಸ್ ವೆಜಿಟೇಬಲ್ಸ್ ಪಲ್ಯ ಮತ್ತು ಒಂದು
ರೈಸ್ ಐಟಮಲ್ಲಿ ಗೀ ರೈಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ. ಇನ್ನೂ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಬರಾಕ್ತೈತೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡಿರುವಂತಹ ಡಿನ್ನರ್ ಐಟಮ್ಸ್ಗಳನ್ನು ನೋಡ್ಬೋದು. ಈಗ ಹುಡುಗರಿಗೆ ಕಟ್ಟಕ್ಕೆ ಆಲೂ ಸಬ್ಜಿ ಮಾಡೀನಿ. ಸುಕ್ಕ ಆಲೂ ನಿಮಗೆ ಮೊನ್ನೆ ತೋರಿಸಿದ್ನಲ್ಲ ಅದನ್ನು ಮಾಡೀನಿ. ಅದನ್ನು ನೀವು ಲಿಂಕ್ ಕೊಟ್ಟಿರ್ತೀನಿ ನೋಡ್ಬೋದು, ಸುಕ್ಕ ಆಲೂ ಪಲ್ಯ ಯಾವ ರೀತಿ ಮಾಡೋದು ಅಂಥೇಳಿ. ಅದನ್ನು ಭಾಳ ಟೇಸ್ಟ್ ಆಗ್ತೈತಿ. ಈಗ ಹಾಗೆ ಡಬ್ಬಿ ಕಟ್ಟಾಕ್ತೀನಿ. ಆಲೂ ಪಲ್ಯ ಮತ್ತು ಚಪಾತಿ ಊಟ ಮಾಡಿ ಡಬ್ಬಿ ಕಟ್ಕೊಂಡು ಹೋಗ್ತಾರೆ ಅವರು. ಹಾಗೆ ಟೊಮೆಟೊ ಚಟ್ನಿ ಮಾಡಾಕ್ತೀನಿ ನೋಡ್ರಿ. ಯಾವ್ದಾರ ಒಂದು ಟೊಮೆಟೊ ಕೋಸಂಬರಿ ಏನಾರ ನಮ್ಮ ಮನ್ಯಾಗ ಬೇಕೇ ರೀ, ಯಾಕಂದ್ರೆ ರೊಟ್ಟಿ ಜೊತೆ ಟೇಸ್ಟ್ ಹತ್ತೈತಿ. ಬರೀ ಒಂದೇ ಪಲ್ಯ ಅಂದ್ರೆ ಅಷ್ಟು ಇದು ಆಗಂಗಿಲ್ಲ. ಅದಕ್ಕೋಸ್ಕರ ಟೊಮೆಟೊ ಚಟ್ನಿ, ಉಳ್ಳಾಗಡ್ಡಿ ಚಟ್ನಿ, ಇಲ್ಲಾಂದರೆ ಮೂಲಂಗಿ ಕೋಸಂಬರಿ ಯಾವುದರ ಒಂದು ಐಟಮ್ಸ್ ಮಾಡಿರ್ತೀವಿ ಪಲ್ಯ ಜೊತೆ. ಹುಡುಗರಿಗೆ ಮಾತ್ರ ಸಪ್ರೇಟಾಗಿ ಪಲ್ಯ ಮಾಡ್ತೀವ್ರಿ, ಪಲ್ಯ ಚಪಾತಿ. ನಮ್ಮ ತಂಗಿ ಚಪಾತಿ ಮಾಡ್ತಿರ್ತಾಳೆ, ನಾನು ಡಬ್ಬಿಗೆ ಪಲ್ಯ ಮಾಡಿ ಕಟ್ಬಿಡ್ತೀವಿ. ಮತ್ತು ಮುಂದೆ ಅಡುಗೆ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ಈಗ ಫಸ್ಟ್ ಸೆಷನ್ ಮುಗೀತ್ರಿ. ಈಗ ಸೆಕೆಂಡ್ ಸೆಷನ್ನಾಗ ನಾನು ಹೇಳ್ದಂಗೆ ಟೊಮೆಟೊ ಚಟ್ನಿ ಮಾಡಿದ್ವಿ, ಸಾಂಬಾರು ಮಾಡಿದ್ವಿ. ಈಗ ನಮ್ಮ ಮನೆಯವರಿಗೆ ನಾಷ್ಟ ರೆಡಿ ಮಾಡಾಕತ್ತೀನಿ. ನಾಷ್ಟದೊಳಗೆ ಅವರಿಗೆ ಕೊಬ್ಬರಿ ಅವಲಕ್ಕಿ ಮಾಡಿದ್ದೆ. ಕೊಬ್ಬರಿ ಅವಲಕ್ಕಿ ರೆಸಿಪಿಯನ್ನು ಕೂಡ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ. ಭಾಳಷ್ಟು ವ್ಯೂಸ್ ಆಗ್ಯಾವು ಮತ್ತು ನನಗೂ ಭಾಳ ಖುಷಿ ಆಯಿತು. ಎಲ್ಲರೂ ಭಾಳ ಲೈಕ್ ಮಾಡ್ಯಾರ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಅದ್ರೊಳಗೆ ನೀವು ನೋಡ್ರಿ. ಇದ್ರೊಳಗೆ ಸ್ಪೀಡಾಗಿ ತೋರಿಸಿರ್ತೀನಿ, ಅಂದರೂ ಒಂದು ಸರ್ತಿ ರೀಕ್ಯಾಪ್ ಥರ ಹೇಳ್ತೀನಿ ನೋಡ್ರಿ. ಎಣ್ಣೆ ಒಳಗೆ ಈಗ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗುವವರೆಗೂ ಬೇಯಿಸ್ಕೊಂಡು ಜೀರಿಗೆ ಹಾಕ್ಕೊಂಡಿನಿ ಮತ್ತು ಮೆಣಸಿಕಾಯಿ, ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡೀನಿ. ಉಳ್ಳಾಗಡ್ಡಿ ಜಾಸ್ತಿ ಬೇಯಿಸ್ಕೋಬಾರ್ದು, ಸ್ವಲ್ಪ ಕಚ್ಚಾ ಇರಬೇಕು. ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ಆರಲಿ, ಭಾಳ ಬಿಸಿ ಇದ್ದಾಗ ಹಾಕಬೇಡ್ರಿ, ಸ್ವಲ್ಪ ಆರಲಿ. ಒಂದು 5 ನಿಮಿಷ ಬಿಟ್ಟು ಈ ಮೀಡಿಯಮ್ ಸೈಜ್ ಅವಲಕ್ಕಿ ಬರ್ತಾವೆ ನೋಡ್ರಿ, ನೈಲಾನ್ ಅವಲಕ್ಕಿ ಅಂತಾರೆ. ನಾನು ಪ್ಯಾಕೆಟ್ ಸಮೇತ ತೋರಿಸಿ ನಿಮಗೆ. ಅಂಥ ಅವಲಕ್ಕಿ ತಂದು ಇದ್ರೊಳಗೆ ಕಲಿಸಿ ಅದರೊಳಗೆ ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ಇರ್ಬೇಕು ನೋಡ್ರಿ. ಹಸಿ ಕೊಬ್ಬರಿ ಇದ್ರೇ ಟೇಸ್ಟ್ ಇದು ಅವಲಕ್ಕಿ. ಮತ್ತು ಸಣ್ಣದಾಗಿ ಹೆರ್ಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಕ್ಕರೆ, ಲಿಂಬೆಹಣ್ಣು ಹಾಕಿ ಕಲಸಿದ್ವಿ ಅಂದ್ರೆ ಕೊಬ್ಬರಿ ಅವಲಕ್ಕಿ ರೆಡಿ ಆಗ್ತೈತಿ. ಸ್ವಲ್ಪ ನೀರು ಚುಮ್ಕಿಸಿ ಕಲಿಸ್ಕೋಬೇಕು ನೋಡ್ರಿ. ಪೂರ್ತಿ ನೀರಾಗ ನೆನೆಸಿ ಅವಲಕ್ಕಿ ಮಾಡಬಾರ್ದು, ಟೇಸ್ಟ್ ಆಗಂಗಿಲ್ಲ. ಇದೇ ರೀತಿಯಾಗಿ ನಾನು ತೋರಿಸಿ ನೋಡ್ರಿ, ಅದೇ ರೀತಿಯಲ್ಲಿ ನೀವು ಮಾಡಬೇಕು, ಅಂದರೆ ಟೇಸ್ಟ್ ಆಗ್ತದೆ. ಸ್ವಲ್ಪ ಬೇಕಿದ್ರೆ ಹವೇಜ್ ಪುಡಿ ಹಾಕ್ಕೊಂಡ್ರೂ ಕೂಡ ಟೇಸ್ಟ್ ಆಗಿರ್ತೈತಿ. ನಮ್ಮ ಮನೆಯವ್ರಿಗೆ ನಾಷ್ಟ ಮಾಡಾಕ್ತಾರೆ, ಅವ್ರಿಗೆ ಮಾತ್ರ ಬೆಳಿಗ್ಗೆ ಟಿಫನ್ ಬೇಕೇ. ನಾವು ಏನೇ ಮಾಡ್ಕೊಂಡು ತಿಂದ್ರೂ ಅವ್ರಿಗೆ ಮಾತ್ರ ಸಪ್ರೇಟಾಗಿ ನಾವು ಅವಲಕ್ಕಿಯರ ಚುನ್ಮುರಿ ಏನಾರ ಒಂದು ನಾಷ್ಟ ಮಾಡಿಕೊಡ್ಬೇಕು ನೋಡ್ರಿ ಅವರಿಗೆ. ಈಗ ಪೂಜೆ ಸ್ಟಾರ್ಟ್ ಮಾಡಿ ನಾನು, ಇಲ್ಲಾಂದ್ರೆ ಅವಸರ ಆಗಿಬಿಡ್ತೈತಿ ಪೂಜೆ, ಶಾಂತ ರೀತಿಯಿಂದ ಮಾಡೋದಾಗಂಗಿಲ್ಲ. ಅದಕ್ಕೋಸ್ಕರ ಅವ್ರದ್ದೆಲ್ಲ ಊಟ ಮುಗಿದಾದ್ಮೇಲೆ ನಾನು ಪೂಜೆ ಮಾಡ್ತೀನಿ.
ಶಾಂತ ರೀತಿಯಿಂದ ಪೂಜೆ ಮಾಡಿದ್ವಿ ಅಂದ್ರೆ ಭಾಳ ಖುಷಿ ಆಗ್ತೈತೆ ನೋಡ್ರಿ. ಅವಸರ ಆಗಬಾರ್ದು ಪೂಜೆಗೆ. ಈ ರೀತಿ ನಾನು ಸರಳ ಪೂಜೆ ಮಾಡ್ತೀನಿ. ಪೂಜೆ ಹೆಂಗಾಗೈತಿ ಅಂತ ಅನ್ನೋದನ್ನು ಕೂಡ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ನನಗೂ ಕೂಡ ಖುಷಿ ಆಗ್ತೈತಿ. ಪೂಜೆ ಆದಮೇಲೆ ಇವತ್ತು ಭಾಳ ಸುಸ್ತಾಗಿತ್ತು ರೀ, ಎಡಿಟಿಂಗ್ನು ಭಾಳ ಇದ್ದು, ಅದಕ್ಕೋಸ್ಕರ ವಿಡಿಯೋ ಮುಂದುವರ್ಸೋಕ್ಕಾಗಲಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಒಮ್ಮೆ ಹುಡುಗರು ಬಂದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ರಿ. ಊಟಕ್ಕೆ ಕುಂತಾರೆ ಹುಡುಗರು, ಅವ್ರದ್ದಾದ್ಮೇಲೆ ಊಟ ಆದಮೇಲೆ ಮತ್ತು ಸಂಜೆ ಕಸ ದೀಪ ಅವೆಲ್ಲ ಕಾಮನ್ ಆಗಿ ಡೈಲಿ ಮಾಡುವಂಗೆ ಮಾಡಿ ಹುಡುಗರು ಅಭ್ಯಾಸ ಮಾಡ್ಕೋತ ಕೂತಿದ್ರು. ನಾ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳಕತ್ತೀನಿ. ಮಧ್ಯಾಹ್ನ ಇವತ್ತು ಬರೀ ಎಡಿಟಿಂಗ್ ಮಾಡೋದಾಯಿತು, ಮ್ಯಾಲಿಂದ ಕ್ಲೀನ್ ಮಾಡ್ಕೊಳ್ಳೋದಾಗಲಿಲ್ಲ. ಹಾಗೆ ಸ್ವಲ್ಪ ಕೈ ಹೊಲಿಗೆ ಅದು ಮಾಡ್ಕೊಳ್ಳೋವಿದ್ದು, ಅದರೊಳಗೆ ಟೈಮ್ ಹೋಯಿತು. ಅದಕ್ಕೆ ಈಗ 8:30 9 ಆಗೈತಿ. ಮ್ಯಾಲಿಂದೆಲ್ಲ ಕಸ ಹುಡ್ಕೊಳಕ್ತೀನಿ. ಮ್ಯಾಲಿಂದೆಲ್ಲ ಇಷ್ಟು ಕ್ಲೀನ್ ಮಾಡ್ಕೊಳ್ಳುವಷ್ಟಿಗೆ ಮತ್ತು ನಮ್ಮ ಮನೆಯವ್ರು ಬಂದೇ ಬಿಡ್ತಾರೆ. ಅವ್ರಿಗೆ ಊಟಕ್ಕೆ ರೆಡಿ ಮಾಡಬೇಕು. ಅವ್ರಿಗೆ ಸ್ವಲ್ಪ ಪಲ್ಯ ಮಾಡೋದೈತಿ. ಇದಿಷ್ಟು ಕಸ ಹುಡ್ಕೊಂಡು ಮತ್ತು ರಾತ್ರಿ ಊಟಕ್ಕೆ ರೆಡಿ ಮಾಡ್ತೀನಿ. ಹುಡುಗರೆಲ್ಲ ಊಟ ಮಾಡಿ ಈಗ ಮನ್ಕೊಂಡಾರ, ಅಭ್ಯಾಸ ಮಾಡಿದ್ರು. ನಾನು ಸ್ವಲ್ಪ ಕ್ಲೀನ್ ಮಾಡೋವಷ್ಟಿಗೆ ಟೈಮ್ ಹಿಡಿತೈತ್ರಿ. ಗ್ಲಾಸ್ ಬರ್ಸ್ಕೋಬೇಕು ಮತ್ತು ಏನಾರ ಮಡ್ಚಿ ಇಡೋವಿದ್ದು ಅಂದ್ರೆ ಮಡ್ಚ್ಕೊಂಡು ಎಲ್ಲ ಮಾಡುವಷ್ಟಿಗೆ ಟೈಮ್ ಹಿಡಿತೈತಿ. 1 hour ಆಗ್ತೈತಿ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ರೆಡಿ ಮಾಡಾಕ್ತೀನಿ ನೋಡ್ರಿ. ಮಡ್ಕೆ ಕಾಳು ಪಲ್ಯ ಮಾಡಾಕ್ತೀನಿ. ಮಡ್ಕೆ ಕಾಳು ನೆನೆ ಇಟ್ಟಿದ್ವಿ. ರಾತ್ರಿ ಊಟಕ್ಕೇನು ಜಾಸ್ತಿ ಬೇಕಾಗಂಗಿಲ್ಲ, ಸ್ವಲ್ಪ ಮಾಡಾಕತ್ತೀನಿ. ಒಂದು ಸರ್ತಿ ಮಡ್ಕೆ ಕಾಳು ಪಲ್ಯ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ನೊಳಗೆ. ಹಾಗೆ ನಾನು ಅಪ್ಲೋಡ್ ಮಾಡಿರುವಂತಹ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡಿರುವಂತಹ ಡಿನ್ನರ್ ಐಟಮ್ಸ್ಗಳನ್ನು ಕೂಡ ನೋಡ್ರಿ. ಲಾಸ್ಟ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಈ ವಿಡಿಯೋ ಎಂಡಲ್ಲಿ. ಮತ್ತು ಕೊಬ್ಬರಿ ಅವಲಕ್ಕಿ ರೆಸಿಪಿಯನ್ನು ಕೊಟ್ಟೀನಿ, ಅದನ್ನು ಕೂಡ ನೋಡಿರಿ. ಭಾಳ ಟೇಸ್ಟ್ ಆಗ್ತಾವೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಬರೀ ನೋಡೋದ್ರಿಂದ ಅಲ್ಲ, ನೀವು ಟೇಸ್ಟ್ ಮಾಡಿ ನೋಡಿದ್ರಿ ಅಂದ್ರೆ ಗೊತ್ತಾಗ್ತೈತಿ. ಒಂದು ಸರ್ತಿ ಮಾಡಿ ನೋಡಿರಿ. ಹಸಿ ಕೊಬ್ಬರಿನೇ ಬಳಸಿ ಮಾಡಬೇಕು ಕೊಬ್ಬರಿ ಅವಲಕ್ಕಿ. ಪಲ್ಯ ರೆಡಿ ಆಗೈತಿ. ಈಗ ಒಂದು ಪುಲ್ಕ ಮಾಡಿಕೊಟ್ನಂದ್ರೆ ಅವ್ರದ್ದು ಊಟ ಮುಗಿತೈತಿ. ಜಾಸ್ತಿ ಉಣಂಗಿಲ್ಲ, ಒಂದೇ ಚಪಾತಿ ಉಣ್ತಾರ. ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹಾಗೆ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವಿಡಿಯೋಸ್ಗಳ ನೋಟಿಫಿಕೇಷನ್ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.